ಈ ಹೋರಾಟದ ನೇತೃತ್ವವನ್ನು ತಗೊಂಡಿರುವ ನಮ್ಮ ಶಿಕ್ಷಕರು ಮಾತಾಡಬೇಕು. ಸುಮಾರು ನಾವು 6 ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ಸರ್ಕಾರ ಆಗಲಿ ಅಧಿಕಾರಿ ಆಗಲಿ ಯಾರು ಸಹ ನಮ್ಮನ್ನ ಪರಿಗಣನೆ ತಗೊಂಡಿಲ್ಲ. ಯಾಕೋ ಏನೋ ಗೊತ್ತಿಲ್ಲ. ಕ್ಷೇತ್ರದಲ್ಲಿ 15,000 ಕುಟುಂಬಗಳಿದ್ದಾವೆ. ಯಾಕೋ ಏನು ಅಧಿಕಾರಿಗಳಿಗೆ ಕಿವಿ ಕಣ್ಣು ಕಾಣಿಸಿದ್ದಾರೆ. ದಯವಿಟ್ಟು ನಮ್ಮ ಹೋರಾಟವನ್ನ ಯಾಕೋ ಇವರು ನಮ್ಮನ್ನು ಬ್ಯಾರಿಗೇಡ್ ತಗೊಂಡು ಧೈರ್ಯ ಕೂಡ ಹಾಕಿದ್ರು. ಮುಖ್ಯಮಂತ್ರಿ ಮನವಿ ಕೊಟ್ವಿ, ಯಾವುದೂ ಮನವಿ ಪ್ರಯೋಜನ ಆಗಿಲ್ಲ. ಜಿಲ್ಲಾ ಮಂತ್ರಿಗಳು ಕೊಟ್ಟಿದ್ವಿ, ಅವ್ರಿಗೂ ಮನವಿ ಮಾಡಿದ್ರು. ಸರ್ಕಾರಿ ವಕೀಲರು AG ಅವ್ರಿಗೆ ಅಡ್ವೊಕೇಟ್ ಜನರಲ್ ಅವ್ರಿಗೆ ಫೋನ್ ಮಾಡಿ ಇಲ್ಲಪ್ಪ ಹಿಂಗಿದೆ ನೀವು ಮಾಡಬೇಕು ಅಂತ ಹೇಳಿದ್ರು. ಆದರೆ ಸರ್ಕಾರ. ನನ್ನ ಹೆಸರು ವೆಂಕಟೇಶ್ ನಾಯಕ. ಮಲಗೊಪ್ಪದಲ್ಲಿ ನಾನು ಕೃಷಿ ಮಾಡ್ಕೊಂಡಿದ್ದೀನಿ, ವ್ಯವಸಾಯ ಮಾಡ್ತಿದ್ದೀನಿ. ಮತ್ತು ತಾಲೂಕು ಕೃಷಿ ಸಮಾಜದ ನಿರ್ದೇಶಕನು ಕೂಡ ಹೌದು. ಸರ್, ಮಲಗೊಪ್ಪದಲ್ಲಿ ಒಂದು ದೊಡ್ಡ ಸುದ್ದಿ ಸಕ್ಕರೆ ಕಾರ್ಖಾನೆ ಕಂಪನಿಯ ಬಗ್ಗೆ. ಸಾವಿರಾರು ಎಕರೆ ಸಕ್ಕರೆ ಕಾರ್ಖಾನೆ ಭೂಮಿನ ಯಾರೋ ನಕಲಿ ಮಾಲೀಕರು ಅವರು ನಂದಂತ ಹೇಳಿ ಬಂದಿದ್ದಾರೆ. ಆದರೆ ಮಲಗೊಪ್ಪದಲ್ಲಿ ಒಂದು ದೊಡ್ಡ ಸಮಸ್ಯೆ ಇದೆ. ಮಲಗೊಪ್ಪ ಶಾಲೆ ಎರಡೂ ಕೂಡ ಹೈವೇ ಅಗಲೀಕರಣದಿಂದ ಎರಡೂ ಶಾಲೆ ಮುಚ್ಚುವಂಥ ಹಂತದಲ್ಲಿದೆ. ಆದರೆ ಆ ಶಾಲೆ ಒಂದು 5 ಎಕರೆ ಜಾಗ ಕೊಡಿ, 10 ಎಕರೆ ಜಾಗ ಕೊಡಿ. ಆ ಶಾಲೆ ಜೊತೆಗೆ ಇಂಗ್ಲೀಷ್ ಮೀಡಿಯಂ ಶಾಲೆ, ಕಾಲೇಜು, ಸರ್ಕಾರಿ ಕಚೇರಿಗಳು. ನಮ್ಮ ಮಲಗೊಪ್ಪದಲ್ಲಿ ಸರ್ಕಾರಿ ಕಚೇರಿಗಳು, ಒಂದು ಪಶುಸಂಗೋಪನೆ ಇಲಾಖೆ ಕಚೇರಿ ಅದು ಹೋಗ್ತಿದೆ, ಕಂದಾಯ ಇಲಾಖೆ ಕಚೇರಿ ಹೋಗ್ತಿದೆ, ಒಂದು ಪೊಲೀಸ್ ಸ್ಟೇಷನಿಗೆ ಜಾಗ ಇಲ್ಲ. ಇದಕ್ಕೆಲ್ಲ ಒಂದು ಜಾಗ ಕೊಡಿ ಅಂದರೆ, ಒಂದು 5 ಎಕರೆ 10 ಎಕರೆ ಜಾಗ ಕೊಡಿ ಅಂದರೆ ಜಿಲ್ಲಾಡಳಿತಕ್ಕಿರ್ಬೋದು ಸರ್ಕಾರಕ್ಕಿರ್ಬೋದು ಆಗ್ತಾ ಇಲ್ಲ. ಶಾಲೆ ಮುಚ್ಚೋ ಸ್ಥಿತಿಯಲ್ಲಿದ್ದಾವೆ. ಆದರೆ ಶಾಲೆ ಬಗ್ಗೆ ಗಮನ ಇಲ್ಲ. ಇದೇ ಜಿಲ್ಲಾಡಳಿತ ಇರ್ಬೋದು ಅಥವಾ ಕರ್ನಾಟಕ ಸರ್ಕಾರ ಇರಬಹುದು, ಈ ನಕಲಿ ಮಾಲೀಕನ ಸಾವಿರಾರು ಎಕರೆ ಬಗ್ಗೆ ಅವ್ರಿಗೇನು ಯಾವ ರೀತಿ ಸಹಕಾರ ಕೊಡ್ತಿದೆಯೋ ಗೊತ್ತಿಲ್ಲ. ಆದರೆ ಅವರು ನಿಜವಾದ ಸಕ್ಕರೆ ಕಾರ್ಖಾನೆಯ ಮಾಲೀಕರಲ್ಲ. ಅವರು ನಿಜವಾದ ಮಾಲೀಕರು ತುಂಗಭದ್ರಾ ಸಕ್ಕರೆ ಕಾರ್ಖಾನೆ ಅಂತ ಹೇಳಿ ಪಾಣಿಯಲ್ಲಿದೆ. 1955ರಲ್ಲಿ ಏನು ಈ ಫ್ಯಾಕ್ಟರಿ ಆಗಬೇಕು ಅಂತ ಹೇಳಿ ಸರ್ಕಾರ ಇವರಿಗೆ ಕೈಗಾರಿಕಾ ನೀತಿಯಲ್ಲಿ ಇವರಿಗೆ 50 ಎಕರೆ ಜೊತೆಗೆ ಇನ್ನು ಸಾವಿರಾರು ಎಕರೆ ಆ ಸಕ್ಕರೆ ಕಾರ್ಖಾನೆಯಲ್ಲಿ ನೀವು ಕಬ್ಬು ಬೆಳೆಸ್ಕೊಡ್ರಿ ಅಂತ ಹೇಳಿ 1,000 ಎಕರೆ, ಮತ್ತೆ ಆ ಸಕ್ಕರೆ ಕಾರ್ಖಾನೆಯಲ್ಲಿ ಬಾಯ್ಲರಿಗೆ ಬೆಂಕಿಗೆ ಅಂತ ಹೇಳಿ ಒಂದು 500,000 ಎಕರೆ ಕಾಡುಗಳನ್ನು ಅವರನ್ನು ಬಿಟ್ಕೊಟ್ರು. ಆ ಭೂಮಿಗಳು ಏನು ಬಿಟ್ಕೊಟ್ರೋ ಅದೇ ನಮ್ದು ಅಂತ ಹೇಳ್ತಿದ್ದಾರೆ. 1960ರಲ್ಲಿ ಲಕ್ಕೋಡಿ ಡ್ಯಾಮಿಂದ ಇವರಿಗೆ ನೀರು ಕೊಟ್ಟರು, ಮೈಸೂರಿನ ಶಿವನ ಸಮುದ್ರದಿಂದ ಇವರಿಗೆ ಕರೆಂಟನ್ನು ಕೊಟ್ಟರು, ಇವರಿಗೆ ಜಮೀನನ್ನು ಕೊಟ್ಟರು. ಜಮೀನು ಕೊಟ್ಟರು ಅಂದರೆ ಯಾವ ರೀತಿ ಕೊಟ್ಟರು? ಲೀಸ್ ಆಗಿ ಕೊಟ್ಟರು ಇವರನ್ನ. ಆ ಲೀಸ್ ಕೊಟ್ಟಿದ್ದು 1970-80ರಲ್ಲಿ ಆ ಅವಧಿ ಎಲ್ಲ ಮುಗಿದಿದೆ. ಸುಮಾರು ಒಂದು 40 ವರ್ಷ 30 ವರ್ಷ 40 ವರ್ಷ ಅಂತ ಹೇಳಿ ಸರ್ಕಾರ ತುಂಗಭದ್ರಾ ಸಕ್ಕರೆ ಕಾರ್ಖಾನೆಗೆ ಅಂತ ಹೇಳಿಕೊಟ್ರು. ಯಾಕೆಂದ್ರೆ ಕಾರ್ಖಾನೆಗಳು ಆದ್ರೆ ಅಲ್ಲಿ ಎಲ್ಲ ಉದ್ಯೋಗ ಸಿಗತ್ತೆ, ಅಲ್ಲಿ ರೈತರಿಗೆ ಕಬ್ಬು ಬೆಳೀಲಿಕ್ಕೆ ಅವಕಾಶ ಸಿಗತ್ತೆ, ನೂರಾರು ಸಾವಿರಾರು ಜನಕ್ಕೆ ಮತ್ತೆ 10 ಹಳ್ಳಿಗಳಿಗೆ ಮತ್ತೆ ಇಡೀ ತಾಲೂಕು ಮತ್ತೆ ಜಿಲ್ಲೆ ಅಭಿವೃದ್ಧಿ ಆಗಲಿ ಅಂತ ಹೇಳಿ ಸರ್ಕಾರ ಸಹಾಯ ಮಾಡಿದ್ದನ್ನ ಇವತ್ತು ಆ ಭೂಮಿ ನಮ್ದೇ ಅಂತ ಯಾರು ಹೇಳ್ತಾರೆ? ಸಕ್ಕರೆ ಈಗ ಯಾರು ನಕಲಿ ಸಕ್ಕರೆ ಕಾರ್ಖಾನೆ ಕಂಪನಿ ಮಣಿವೇಲನ್ನು ಮತ್ತೆ ಸಿ ರವಿಚಂದ್ರನ್ ಅಂತ ಏನ್ ಬಂದು ಇಲ್ಲಿನ ರಾಜಕಾರಣಿಗಳನ್ನ ಹಿಡ್ಕೊಂಡು ಮತ್ತೆ ಇಲ್ಲಿನ ಜಿಲ್ಲಾಡಳಿತನ ಹಿಡ್ಕೊಂಡು ಏನು ಅವ್ರ ಬೆಳೆನ ಬೇಯಿಸ್ಕೊಳ್ತಿದ್ದಾರೆ, ಅದು ಖಂಡನೀಯ. ಯಾಕಂದ್ರೆ ಸುಮಾರು ಫ್ಯಾಕ್ಟ್ರಿ ಇದ್ದಾಗ್ಲೇನೆ 1996ರಲ್ಲಿ ಫ್ಯಾಕ್ಟ್ರಿ ಮುಚ್ಚೋಯ್ತು. ಸುಮಾರು 25 ವರ್ಷದಿಂದ ಯಾವುದೇ ಕಾರ್ಮಿಕರ ಮತ್ತೆ ರೈತರ ಸಮಸ್ಯೆಗೆ ಈ ತುಂಗಭದ್ರಾ ಸಕ್ಕರೆ ಕಾರ್ಖಾನೆ ಆಡಳಿತ ಇರಬಹುದು ಅಥವಾ ಜಿಲ್ಲಾಡಳಿತ ಇರಬಹುದು, ಇವರು ಯಾರು ನೆರವಿಗೆ ಬರಲಿಲ್ಲ.
10 ಜನ ಆ ಟೈಮಲ್ಲಿ ಕಾರ್ಮಿಕರೆಲ್ಲ ತೀರೋದ್ರು. ಅದೇ ರೀತಿ ರೈತರೆಲ್ಲ ತುಂಬಾ ಜನ ಹಾಳಾಗಿ ಹೋದ್ರು. ಯಾಕಂದ್ರೆ ಅವರಿಗೂ ಕೂಡ ದುಡ್ಡು ಬರಲಿಲ್ಲ. ಸುಮಾರು 25 ವರ್ಷದಿಂದ ಏನು ಕೇಳದೇ ಇರೋರು ಇವತ್ತು ಆ ಫ್ಯಾಕ್ಟ್ರಿ ಇದ್ದಾಗೇನೆ 96ರಲ್ಲಿ ಏನು ಬಂದಾಯ್ತು, ಅದಕ್ಕಿಂತ ಮುಂಚೆ ಸುಮಾರು 40-50 ವರ್ಷ ಹಿಂದೆ ಏನು ಮನೆ ಮಾಡ್ಕೊಂಡಿದ್ರು, ಏನು ಕೃಷಿ ಭೂಮಿ ಮಾಡ್ಕೊಂಡಿದ್ರು, ಅದನ್ನೆಲ್ಲ ಒಕ್ಕಲೆಬ್ಬಿಸುವಂತ ಕೆಲಸ ಮಾಡ್ತಾ ಇರೋದು ಇದು ಯಾವುದೇ ಕಾರಣಕ್ಕೂ ಸರಿಯಲ್ಲ. ಏನು ನಮ್ಮ ಸಕ್ಕರೆ ಕಾರ್ಖಾನೆ ಕಂಪನಿಯ ಜಮೀನನ್ನು ಉಳಿಸಿ ಅಂತ ಹೇಳಿ ಏನು ಚಳುವಳಿ ನಡೀತಿದೆ, ಇದು ನಿರಂತರವಾಗಿ ನಡೆಯುತ್ತೆ. ಇದು ಯಾವುದೇ ಕಾರಣಕ್ಕೂ ರೈತರಾದ ನಾವು ಇದನ್ನ ಬಿಟ್ಕೊಡಕ್ಕೆ ಸಾಧ್ಯ ಇಲ್ಲ. ಉದಾಹರಣೆಗೆ ನಂದೇ ಸರ್ವೆ ನಂಬರ್ 32 ಕೊಪ್ಪಿನಘಟ್ಟದಲ್ಲಿ 1976ರಲ್ಲಿ ಭೂ ನ್ಯಾಯ ಮಂಡಳಿಯಿಂದ ಮಂಜೂರಾದ ಜಮೀನನ್ನ ಮೋಸದಿಂದ 21 ಎಕರೆ ನಮ್ಮ ಕುಟುಂಬದ ಜಮೀನನ್ನ ಇವರು ವಂಚಿಸಿದ್ದಾರೆ. ಅದನ್ನ ನಾವು ಕೂಡ ಹೈಕೋರ್ಟ್ ಅಲ್ಲಿ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಇದುವರೆಗೂ ಕೂಡ ಅವರು ನಾವು ಕೋರ್ಟ್ ಅಲ್ಲಿ ಇರೋದಕ್ಕೆ ಆ ಸರ್ವೆ ನಂಬರ್ 22ರ ಸುಮಾರು ಏನು ಸರ್ವೆ ನಂಬರ್ 32ರ 21 ಎಕರೆ ಇದೆಯೋ ಅದರಲ್ಲಿ ಅವರು ಕೂಡ ಕಾಲಿಡಕ್ಕಾಗಿಲ್ಲ. ಒಂದ್ ದಿವಸ ಬಂದ್ರು, ಅವರು ಮರ ಎಲ್ಲ ಕಡಿದ್ರು, ನಾವು ಕಂಪ್ಲೇಂಟ್ ಕೊಟ್ವಿ. ಉಂಬ್ಳೆವೇಲ್ ಫಾರೆಸ್ಟ್ನವರು ಅವ್ರ ಮೇಲೆ FIR ಹಾಕಿದ್ರು. ಆದ್ರೆ ಅವರಿಗೆ ಮನವಿ ಮಾಡ್ಕೊಳ್ತಾರೆ. ಏನಂತ ಮನವಿ ಮಾಡ್ಕೊಳ್ತಾರೆ, ದಯವಿಟ್ಟು ನಮಗೆ ಕೋರ್ಟಿಗೆ ಎಳ್ಕೊಂಡು ಹೋಗ್ಬೇಡಿ, ನಾವು ಎಷ್ಟು ಬೇಕಾದ್ರೂ ದಂಡ ಕಟ್ಟಕ್ಕೆ ರೆಡಿ ಇದ್ದೀವಿ. ಕೋರ್ಟಿಗೆ ಹೋದ್ರೆ ಇವರು ನಿಜವಾದ ಬಣ್ಣ ಬಯಲಾಗತ್ತೆ, ಇವರು ನಕಲಿ ಮಾಲೀಕರು ಅಂತ ಗೊತ್ತಾಗತ್ತೆ ಅನ್ನೋ ವಿಚಾರಕ್ಕೆ ಇರುವಂತ ಭೂಮಿ ಏನು ಒಡೆತನ ಮತ್ತೆ ಏನು ನೆಮ್ಮದಿಯಿಂದ ಜೀವನ ಕಟ್ಕೊಂಡಿದ್ದಾರೋ ಇವರ ನೆಮ್ಮದಿನ ಹಾಳು ಮಾಡಕ್ಕೆ ಇವರು ಬಂದಿದ್ದಾರೆ. ಇವರನ್ನ ಯಾವುದೇ ಕಾರಣಕ್ಕೂ ಜಿಲ್ಲಾಡಳಿತ ಇರ್ಬೋದು, ಸರ್ಕಾರ ಇವರಿಗೆ ಯಾವುದೇ ರೀತಿ ಸಹಕಾರ ಕೊಡಬೇಕು ಅಂತ ಕೇಳ್ಕೊಂತೀನಿ. ಮತ್ತೆ ನಮ್ಮ ಹೋರಾಟ ನಿರಂತರ ಹೋರಾಟ ಇರುತ್ತೆ. ನಮಗೆ ಎಲ್ಲಿವರೆಗೂ ಕಿರುಕುಳ ಕೊಡ್ತಾರೋ ಅಲ್ಲಿವರೆಗೂ ನಾವು ನಿರಂತರವಾಗಿ ಇರ್ತೀವಿ. ಈ ಭೂಮಿ ಬೇರೆ ಯಾರ್ದು ಅಲ್ಲ, ನಮ್ಮ ರೈತರದೇ. ನಾವು ರೈತರೇನೋ ನಾವು ಏನೋ ಬೆಳೆ ಬೆಳೆದ್ರೆ ನಮ್ಮನೆಗೋಸ್ಕರ ಏನು ಉಪಯೋಗಿಸ್ಕೊಳ್ಳಲ್ಲ. ನಾವು ರಾಷ್ಟ್ರಕ್ಕೆ ಕೊಡೋದು, ನಾವು ನಿಮಗೆಲ್ಲ ಆಹಾರನೇ ನಾವು ಕೊಡೋದು. ಮತ್ತೆ ಏನು ಈ ಸಂತ್ರಸ್ತ ಗ್ರಾಮಗಳಿದಾವೆ, ಸಕ್ಕರೆ ಕಾರ್ಖಾನೆ ಅಂತ ಏನು ಸಂತ್ರಸ್ತ ಗ್ರಾಮಗಳಿದಾವೋ ಅಲ್ಲೇನು ಸಕ್ಕರೆ ಕಾರ್ಖಾನೆ ಭೂಮಿಗಳಿದಾವೆ, ಕನಿಷ್ಠ 5ರಿಂದ 10 ಎಕರೆ ಅಲ್ಲಿರುವಂತಹ ಶಾಲೆ, ಸರ್ಕಾರಿ ಕಚೇರಿಗಳಿಗೆ ಮೀಸಲಿಡಬೇಕು ಅಂತ ನಾನು ಮನವಿ ಮಾಡ್ಕೊಳ್ತೇನೆ. ನನ್ನ ಹೆಸರು ವೆಂಕಟೇಶ್ ನಾಯಕ, ಮಲವಗೊಪ್ಪ, ಕೃಷಿಕ ನಿರ್ದೇಶಕ, ತಾಲೂಕು ಕೃಷಿ ಸಮಾಧಾನ ನಿರ್ದೇಶಕರು, ಶಿವಮೊಗ್ಗ. ಯಾರು ಕಿರುಕುಳ ಕೊಡ್ತಿರೋದು? ಈಗ 2-3 ವರ್ಷದಿಂದ ಬಂದಿದ್ದಾರೆ ಅವರಷ್ಟೇ. ಈಗ ಅದಕ್ಕಿಂತ ಮುಂಚೆ ಯಾರು ಇಲ್ಲ. ಈಗ ಅದೇನೋ ಕೋರ್ಟ್ ಆರ್ಡ್ರು ಅದು ಇದು ಏನೇನೋ ಹೇಳ್ಕೊಂಡು ಬಂದು ಎಲ್ಲ ತಲೆ ಕೆಡಿಸ್ತಿದ್ದಾರೆ. ರೈತರ ನೆಮ್ಮದಿನ ಹಾಳು ಮಾಡ್ತಿದ್ದಾರೆ, ಕಾರ್ಮಿಕರ ನೆಮ್ಮದಿನ ಹಾಳು ಮಾಡ್ತಿದ್ದಾರೆ. ಅವಾಗ ಒಂದು 15-20 ಜನ ಕಾರ್ಮಿಕರು ಸತ್ತೋಗಿರೋದು, ಅದಕ್ಕಿಂತ ಜಾಸ್ತಿ ಜನ ಸಾಯ್ಲಿ ಅಂತ ಇವರು ಕಾಯ್ತಿದಾರೋ ಏನೋ ಗೊತ್ತಿಲ್ಲ. ಅವ್ರ ಹತ್ರ ಯಾವುದೇ ದಾಖಲೆ ಇಲ್ಲ. ಅದೇನೋ ಅವ್ರಿಗೆ ಏನೋ ಕೋರ್ಟ್ ಅಂತೆ, ಅದೇನೋ ಅಂತೆ ನಾವು ದಳ್ಳಾಳಿ ಅಂತೆ, ಇವರು ಏನೇನೋ ಹೇಳ್ಕೊಂಡು ಬಿಟ್ರೆ ಅವ್ರ ಹೆಸರಿಗಂತೂ ಜಾಗ ಇಲ್ಲ. ಇದು ತುಂಗಭದ್ರಾ ಸಕ್ಕರೆ ಕಾರ್ಖಾನೆ, ಅದು ಗುಜರಾತ್ ಮೂಲದವರು ಮತ್ತೆ ಬಾಂಬೆ ಮೂಲದವರು. ಇವ್ರು ಯಾರೋ ರಾಜರತ್ನಮ್ಮನವರು ಇಲ್ಲ ಈ ಭಾಗದಲ್ಲಿ ಎಲ್ಲ ಇದ್ದಾರೆ. ಇವ್ರು ಯಾರೋ ರಾತ್ರಿ ಉಟ್ಕೊಂಡಿದ್ದಾರೆ ಈಗ ಒಂದು 2 ವರ್ಷದಿಂದ. ವೆಂಕಟೇಶ್ ನಾಯಕ, ಮಲವಗೊಪ್ಪ.